ಈ ಕಾಲೇಜಲ್ಲೇ ನಾನು ಓದಿರೋದು. ಏನಪ್ಪಾ ಅಂದ್ರೆ ಈ ಕಾಲೇಜ್ ಹೋಗಿದ್ಕಿಂತ ನಾನು ಇಲ್ಲಿ ಬಂದು ಕೂತಿದ್ದೇ ಜಾಸ್ತಿ. ಎಲ್ರಿಗೂ ನಮಸ್ಕಾರ. ಇವತ್ತು ಡೇ 45 ವ್ಲಾಗ್. ಇವತ್ತು ಕೆಲಸ ಕಾರ್ಯ ಇಲ್ಲದೆ ಬರೀ ಸುತ್ತಾಯಿದ್ದೀವಿ ಪೇಟೆಲಿ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಪೇಟೆ ಎಲ್ಲ ಸುತ್ತಾಡ್ಕೊಂಡು ಒಂದ್ ರೌಂಡ್ ಮನೆ ಕಡೆ ಬಂದ್ರೆ ಆಮೇಲೆ ನೋಡಿದ್ರೆ ನಮ್ ಯಾಸಿನ್ ಕೆಲಸ ಮಾಡ್ತಾ ಇದ್ದಾನೆ. ನನಗೆ ಶಾಕ್ ಆಗ್ಬಿಡ್ತು. ಯಾಸಿನ್ ಕೆಲಸ ಮಾಡೋದ್ ನೋಡಿ ನನಗೆ ನನ್ ಕೆಲಸ ಮರ್ತೋಗ್ಬಿಟ್ಟಿತ್ತು. ಈಗ ನೆನಪಾಯ್ತು, ಅದಕ್ಕೆ ಹೋಗ್ತಾ ಇದೀನಿ. ನಾನು ಇವತ್ತು ಹೋಗ್ತಾ ಇರೋದು ರಿಪಿನ್ಪೇಟೆ ಕಡೆಗೆ, ಯಾಕಂದ್ರೆ ಕಲೆಕ್ಷನ್ ಆ ಕಡೆನೇ ಇತ್ತು. ಹಂಗೆ ಒಂಚೂರು ಟೀ ಮತ್ತೆ 2 ಪಪ್ಸ್ ನ ಹಂಗೆ ಹೊಟ್ಟಿ ಹಾಕೊಂಡು ಅಲ್ಲಿಂದ ಎದ್ ಬಂದ್ವಿ. ಅಲ್ಲೇ ಕೂತಿದ್ರು ಇನ್ನೂ ಜಾಸ್ತಿ ಬಿಲ್ ಆಗೋದು. ಅದಕ್ಕೆ ಈ ವ್ಲಾಗ್ ಅಲ್ಲೇ ಮೇನ್ ವಿಷಯ ಇದು ರಿಪಿನ್ಪೇಟೆ ಡಿಗ್ರಿ ಕಾಲೇಜು. ಈ ಕಾಲೇಜಲ್ಲೇ ನಾನು ಓದಿರೋದು. ಏನಪ್ಪಾ ಅಂದ್ರೆ ಈ ಕಾಲೇಜ್ ಹೋಗಿದ್ಕಿಂತ ನಾನು ಇಲ್ಲಿ ಬಂದು ಕೂತಿದ್ದೇ ಜಾಸ್ತಿ. ಹಂಗೆ ಕಾಲೇಜ್ನೆಲ್ಲ ನೋಡ್ಕೊಂಡು ಇವತ್ತಿನ ವ್ಲಾಗ್ ನ ಮುಗಿಸ್ತಾ ಇದೀನಿ. ಎಲ್ಲರಿಗೂ ಬಾಯ್. ಲೈಕ್ ಮಾಡಿ, ಶೇರ್ ಮಾಡ್ರಿ, ಫಾಲೋ ಮಾಡ್ರಿ.